ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತು ಒಂದು ಕ್ಲೀನಿಂಗ್ ಮೋಟಿವೇಶ್ನಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗುವಂಥ ಹೌಸ್ ಕ್ಲೀನಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ನೋಡ್ಬೋದು. ಮೇಯ್ನಾಗಿ ಈ ವಿಡಿಯೋದಲ್ಲಿ ವಿಂಡೋ ಕರ್ಟನ್ಸ್ನ ಯಾವ ರೀತಿ ಕ್ಲೀನ್ ಮಾಡೋದು, ಮಿಲ್ಲೆಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಇಡ್ಲಿ, ದೋಸೆ, ಪಡ್ಡು ಮಾಡ್ಕೊಳ್ಬೋದು, ಪ್ರೀಮಿಕ್ಸ್ ಪೌಡರಿಂದ ಇನ್ಸ್ಟೆಂಟಾಗಿ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಬೋದು, ಅದ್ರ ಜೊತೆಗೆ ಸಾಫ್ಟ್ ಟಾಯ್ಸ್ನ ಯಾವ ರೀತಿ ನಾವು ವಾಶ್ ಮಾಡ್ಕೊಳ್ಬೇಕು, ತುಂಬಾ ಯೂಸ್ಫುಲ್ ಆಗುವಂಥ ಕ್ಲೀನಿಂಗ್ ಟಿಪ್ಸ್ನ ನೀವು ಈ ವಿಡಿಯೋದಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗ್ತೀರಾ. ಸೊ ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ಈ ಒಂದು ವಿಡಿಯೋ ಶಿವರಾತ್ರಿ ಹಬ್ಬದ ಕ್ಲೀನಿಂಗ್ ಮೋಟಿವೇಶ್ನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಹಬ್ಬಕ್ಕೋಸ್ಕರ ನಾನು ಕೆಲವೊಂದು ಕ್ಲೀನಿಂಗ್ಸ್ನ ಮಾಡ್ಕೊಳ್ತಾ ಇದ್ದೆ, ನಿಮಗೂ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ. ನೀವು ಫಸ್ಟಾಗಿ ನಾವು ವಿಡಿಯೋಸ್ನ ನೋಡ್ಬೋದು. ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಬೆಳಗ್ಗೆ ತಿಂಡಿಗೆ ತುಂಬಾ ಉಪಯೋಗ ಆಗಲಿ ಅನ್ನೋದ್ರಿಂದ ಸ್ವಲ್ಪ ಬ್ಯಾಟರ್ನ ಜಾಸ್ತಿನೇ ಮಾಡಿ ಇಟ್ಟಿದ್ದೆ. ಇದು ಮಿಲ್ಲೆಟ್ಸ್ನ ಯೂಸ್ ಮಾಡಿ ಮಾಡಿರುವಂಥ ಬ್ಯಾಟರು. ಒಂದೇ ಬ್ಯಾಟರಲ್ಲಿ ದೋಸೆ, ಇಡ್ಲಿ, ಪಡ್ಡು ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಒಳ್ಳೆ ಸಾಂಬಾರ್ ರೆಸಿಪಿನ ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಿಲ್ಲೆಟ್ಸ್ ಇಡ್ಲಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದಾಗ ನಿಮ್ಮಲ್ಲಿ ಕೆಲವೊಬ್ಬರು ರೆಸಿಪಿನ ಶೇರ್ ಮಾಡಿ ನಮ್ಮ ಜೊತೆ ಯಾವ ರೀತಿ ನೀವು ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಕೇಳಿದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಇನ್ಸ್ಟೆಂಟಾಗಿ ಪಡ್ಡು ಕೂಡ ಮಾಡ್ಕೊಳ್ಬೋದು. ಈ 3-in-1 ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಮಿಲ್ಲೆಟ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಮಿಲ್ಲೆಟ್ಸ್ ಜೊತೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಮೆಜರ್ಮೆಂಟ್ ಪ್ರಕಾರ ಹೇಳ್ತಾ ಹೋಗ್ತಾ ಇದ್ದೀನಿ. ಇದು ಒಂದು 1/4 kg ಮಿಲ್ಲೆಟ್ಸ್ ಇರುತ್ತೆ. ನಾನು ಒಂದು 5 ಟೈಪ್ಸ್ ಆಫ್ ಮಿಲ್ಲೆಟ್ಸ್ನ ತರಿಸ್ಕೊಳ್ತೀನಿ. ಅದರಲ್ಲಿ ಇದು ಕೂಡ ಒಂದೊಂದು ಸರಿ ಒಂದೊಂದು ರೀತಿಯಾಗಿರೋ ಮಿಲ್ಲೆಟ್ಸ್ನ ಉಪಯೋಗಿಸ್ಕೊಳ್ತೀನಿ. ಇದರ ಎಕ್ಸಾಕ್ಟ್ ನೇಮು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ. 1/4 kg ಅಂದರೆ ನಾನು ತಗೊಂಡಿರೋಂಥ ಮೆಜರ್ಮೆಂಟ್ ಗ್ಲಾಸ್ ಪ್ರಕಾರ 1.5 ಗ್ಲಾಸ್ ಬಂದಿದೆ. ಸೇಮ್ 1.5 ಗ್ಲಾಸ್ ಅಷ್ಟೇ ನಾನಿಲ್ಲಿ ಕೆಂಪು ಅಕ್ಕಿನ ಕೂಡ ತೊಗೊಂಡಿದ್ದೀನಿ. ನೀವು ಮಿಲ್ಲೆಟ್ಸ್ನ ಜಾಸ್ತಿ ತೊಗೊಂಡು ಅದರ ಅರ್ಧ ಭಾಗದಷ್ಟು ಅಕ್ಕಿನ ಕೂಡ ತೊಗೊಳ್ಬೋದು. ಅಕ್ಕಿನ ಯೂಸ್ ಮಾಡಿದಿರ ಡೈರೆಕ್ಟಾಗಿ ಮಿಲ್ಲೆಟ್ಸ್ನೇ ತೊಗೊಳ್ಳೋದಾದರೆ ಸ್ವಲ್ಪ ದೋಸೆ, ಇಡ್ಲಿ ಎಲ್ಲನೂ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ. ಇದರಲ್ಲೇ ನಾನು 1 ಗ್ಲಾಸಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಒಂದು 3/4 ಗ್ಲಾಸಷ್ಟು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಅವಲಕ್ಕಿ ಇತ್ತು ಅಂದರೆ 1 ಗ್ಲಾಸಷ್ಟು ನೀವು ತೊಗೊಳ್ಬೋದು. ಪೇಪರ್ ಅವಲಕ್ಕಿ ಆದರೆ ನೀವು ತಕ್ಷಣಕ್ಕೆ ನೆನೆಸ್ಬಿಟ್ಟು ರುಬ್ಬೋದು. ಬಟ್ ಇದು ಸ್ವಲ್ಪ ಗಟ್ಟಿ ಇರೋ ಅಂಥ ಅವಲಕ್ಕಿ, ನಾರ್ಮಲಾಗಿ ನಾವು ತಿಂಡಿಗೆಲ್ಲ ಯೂಸ್ ಮಾಡೋವಂಥದ್ದು. ಒಟ್ಟಾರೆ ನಾನು ಅಕ್ಕಿ ಮತ್ತು ಮಿಲ್ಲೆಟ್ಸ್ನ 6 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಉದ್ದಿನ ಕಾಳನ್ನ 1.5 ಗ್ಲಾಸಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಂದರೆ 4:1 ರೇಷದಲ್ಲಿ ತೊಗೊಂಡಿದ್ದೀನಿ. ಅವಲಕ್ಕಿ ಮತ್ತು ಸಬ್ಬಕ್ಕಿ ಇದೆ ಅಲ್ವಾ, ಅದೆರಡು ಕೂಡ ಕೌಂಟ್ಲೆಸ್ಸು. ಅಕ್ಕಿ ಮತ್ತು ಮಿಲ್ಲೆಟ್ಸ್ನ ನಾವು ಎಷ್ಟು ತೊಗೊಂಡಿದ್ದೀವೋ ಅದ್ರ ಪ್ರಕಾರ ನಾನು ಉದ್ದಿನ ಕಾಳನ್ನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಒಂದು 5-6 ಸತಿ ಆದ್ರೂ ನೀಟಾಗಿ ತೊಳಿಬೇಕಾಗುತ್ತೆ. ಅವಲಕ್ಕಿಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಧೂಳೆಲ್ಲ ಇರೋ ಕಾರಣ ಆದಷ್ಟು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಂದು ಒಂದು 8 ಗಂಟೆವರೆಗೂ ಕೂಡ ಇದನ್ನು ನೆನೆಸ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ನಾವು ನೆನೆಸಿಟ್ರೆ ಈವ್ನಿಂಗ್ ಒಳಗಡೆ ಚೆನ್ನಾಗಿ ನೆಂದಿರುತ್ತೆ, ಆಗ ನಾವು ಗ್ರೈಂಡ್ ಮಾಡ್ಕೊಳ್ಬೋದು. ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಅಕ್ಕಿ ಮತ್ತು ನಾವು ಏನೇನು ತೊಗೊಂಡಿದ್ದೀವಿ ಎಲ್ಲದನ್ನು ನಾವು ತೊಳಿಬೇಕಾದ್ರೆ ಆ ನೀರನ್ನ ಚೆಲ್ಲಾಡ್ದಿರ ಈ ರೀತಿ ಒಂದು ಬಕೆಟಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಈಗಾಗಲೇ ನೀವು ನಮ್ಮ ರೆಗ್ಯುಲರ್ ಫಾಲೋವರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಅಕ್ಕಿ ತೊಳೆದಿರೋವಂಥ ನೀರನ್ನ ನಾನು ವೇಸ್ಟ್ ಮಾಡ್ದಿರ ಗಿಡಗಳಿಗೆ ಹಾಕ್ತೀನಿ. ಈಗ ತಾನೇ ಪ್ರೊಪಗೇಷನ್ ಮಾಡ್ತಾ ಇರೋವಂಥ ಗಿಡಗಳಿಗೆ ಈ ರೀತಿ ನಾವು ಅಕ್ಕಿ ತೊಳೆದಿರೋವಂಥ ನೀರು, ತರಕಾರಿ ತೊಳೆದಿರೋವಂಥ ನೀರನ್ನ ಹಾಕ್ಕೊಳ್ಳೋದ್ರಿಂದ ಅದು ಒಳ್ಳೆ ಫರ್ಟಿಲೈಸರ್ ಆಗಿ ಕೂಡ ವರ್ಕ್ ಆಗುತ್ತೆ. ಗಿಡಗಳು ಡ್ಯಾಮೇಜ್ ಆಗದಿರ ಚೆನ್ನಾಗಿ ಬೆಳೆಯೋ ಚಾನ್ಸ್ ಇರುತ್ತೆ. ಈಗ ನೋಡಿ, ಈವ್ನಿಂಗ್ ಆಗಿದೆ. ನಾನು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋ ಕಾರಣ ಆದಷ್ಟು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅರ್ಧ ಪಾತ್ರೆ ಇದ್ದಂತಹ ಹಿಟ್ಟು ಈಗ 3/4 ಪಾತ್ರೆ ಆಗಿದೆ. ಅಂದರೆ ಚೆನ್ನಾಗಿ ಹುದುಗಿದೆ, ಫರ್ಮೆಂಟ್ ಕೂಡ ನೀಟಾಗಿ ಆಗಿದೆ. ಈಗ ನಾನು ಇದರಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಒಂದು ಪುಟ್ಟದಾಗಿರುವಂಥ ಪಾತ್ರೆಯಲ್ಲಿ ತೆಗೆದುಕೊಂಡ್ಬಿಟ್ಟು ಉಳಿದಿರೋವಂಥದ್ದೆಲ್ಲ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇದರಿಂದ ನಾವು ದೋಸೆ ಇರ್ಬೋದು, ಪಡ್ಡು, ಇಡ್ಲಿ ಎಲ್ಲ ಕೂಡ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಲ್ಲೆಟ್ಸ್ನ ಯೂಸ್ ಮಾಡಿರೋದ್ರಿಂದ ಹೆಲ್ತಿ ವರ್ಷನ್ ಅಂತ ಕೂಡ ಹೇಳ್ಬೋದು. ಈ ಒಂದು ಬ್ಯಾಟರಿಂದ ನಾವು ಸಾಫ್ಟಾಗಿರುವಂಥ ದೋಸೆ ಬೇಕು ಅಂದರೆ ಸಾಫ್ಟಾಗಿರೋದು ಕೂಡ ಹಾಕ್ಕೊಳ್ಬೋದು, ಕ್ರಿಸ್ಪಿಯಾಗಿರೋದು ಬೇಕಂದ್ರೂ ಕೂಡ ನಾವು ಹಾಕ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ನೆಕ್ಸ್ಟ್ ಡೇ ಕ್ಲೀನಿಂಗ್ ಡೇಸಲ್ಲಿ ಬ್ರೇಕ್ಫಾಸ್ಟ್ ಬೇಗ ಆಗಬೇಕು ಅನ್ನೋದಾದರೆ ಈ ರೀತಿ ಬ್ಯಾಟರ್ ರೆಡಿ ಇತ್ತು ಅಂದರೆ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಈಗ ನಾನು ಎಷ್ಟು ಬ್ಯಾಟರ್ ಬೇಕೋ ಅಷ್ಟನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಇಡ್ಲಿನ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಯಾವ ರೀತಿ ಮಾಡ್ತಿರೋ ಅದೇ ರೀತಿನೇ ಪ್ಲೇಟ್ಗೆ ನಾನು ಎಣ್ಣೆನ ಸವರ್ಬಿಟ್ಟು ಬ್ಯಾಟರ್ನ ಹಾಕಿ ಇಡ್ಲಿನ ಬೇಯಕ್ಕೆ ಇಡ್ತಾ ಇದ್ದೀನಿ. ಒಂದು 5-10 ನಿಮಿಷದಲ್ಲಿ ಇಡ್ಲಿ ಚೆನ್ನಾಗಿ ರೆಡಿ ಆಗಿರುತ್ತೆ. ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಮಾಡ್ಕೊಂಬಿಡೋಣ. ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಬಾಡಿಗೆ ಮೆಣಸಿನ್ಕಾಯಿ 2ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಇದ್ರ ಜೊತೆಗೆ ನೀವು ಕರಿಬೇವನ್ನ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಫ್ರೆಶ್ ಆಗಿರುವಂಥ ಕರಿಬೇವನ್ನ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಂಗು ಕೂಡ ಹಾಕಿದ್ದೀನಿ, ಅಲ್ಲಿ ಸ್ಕಿಪ್ ಆಗಿದೆ ವಿಡಿಯೋ ತೆಗೆಯೋದು. ಈಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದರ್ವೈಸ್ ನಾರ್ಮಲ್ ಈರುಳ್ಳಿ ಇದ್ದರೂ ಕೂಡ ಈ ರೀತಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದು, ಜಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಈಗ ನಾನು ಒಂದು ಅರ್ಧ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಟೊಮೊಟೊ ತೊಗೊಂಡಿರೋದ್ರಿಂದ ಅರ್ಧ ಟೊಮೊಟೊ ಅಷ್ಟು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ಮ್ಯಾಶ್ ಹಾಕಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಮೇಯ್ನ್ ಇಂಗ್ರೀಡಿಯೆಂಟು. ಇದು ಒಂದು ಪ್ರೀಮಿಕ್ಸ್ ಪೌಡರ್ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪ್ರೀಮಿಕ್ಸ್ ಪೌಡರ್ಸ್ನ. ಆ ವಿಡಿಯೋದಲ್ಲಿ ಇದಕ್ಕೆ ನಾನು ಒಗ್ಗರಣೆ ಹಾಕಿ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಸಾಂಬಾರನ್ನ ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಆ ಪೌಡರ್ನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋದಷ್ಟೇ. ಸಾಂಬಾರು ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಬೇಳೆ ಎಲ್ಲನೂ ಬೇಯಿಸ್ತಾ ಇರ್ತೀವಿ. ಅದ್ಯಾವುದು ಪ್ರಾಬ್ಲಮ್ ಇಲ್ದಿರ ಇನ್ಸ್ಟೆಂಟಾಗಿ ಸಾಂಬಾರನ್ನ ಮಾಡ್ಕೊಳ್ಬೋದು. ಇದರಲ್ಲಿ ನಾವು ಪೌಡರ್ ಏನು ಹಾಕಿದ್ದೀವಿ ಆ ಪೌಡರಲ್ಲಿ ಬೇಳೆ ಕೂಡ ಇದೆ. ಅಂದರೆ ಬೇಳೆನ ನಾವು ಪೌಡರ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇನ್ನೂ ಕೂಡ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ಒಂದು ವೇಳೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬರುವಂಥ ವೀಡಿಯೋಸಲ್ಲಿ ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಇಡ್ಲಿ ರೆಡಿ ಆಗಿದೆ, ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ, ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಇದೆ. ಇಲ್ಲಿ ನಿಮಗೆ ಪುಟ್ದಾಗಿ ಇಡ್ಲಿ ಕಾಣಿಸ್ತಾ ಇರ್ಬೋದು, ಬಟ್ ಇಲ್ಲಿ ನಾನು ಬ್ಯಾಟರ್ ಏನಿತ್ತು ಅದು ಸ್ವಲ್ಪ ವಾಟರ್ ಇದ್ದಿದ್ದರಿಂದ ನಿಮಗೆ ಈ ರೀತಿ ಪುಟ್ದಾಗಿ ಕಾಣಿಸ್ತಾ ಇದೆ. ಆದರೂ ಕೂಡ ಟೇಸ್ಟ್ ವೈಸ್ ಇರ್ಬೋದು ಅಥವಾ ಸಾಫ್ಟ್ ವೈಸ್ ಇರ್ಬೋದು, ಇದು ತುಂಬಾ ಸ್ಪಾಂಜಾಗಿ ಸಾಫ್ಟಾಗಿ ಇದೆ. ಸಾಂಬಾರು ನೋಡ್ತಾ ಇದ್ದೀರಲ್ವಾ, ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೆ ಸಾಕಾಗುತ್ತೆ. ಈಗ ನಾನು ಸ್ಟವ್ನ ಆಫ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಸಾಂಬಾರು ರೆಡಿ ಆಯಿತು, ಇಡ್ಲಿ ಕೂಡ ರೆಡಿ ಆಗಿದೆ. ಸರ್ವಿಂಗ್ ಟೈಮ್. ಈಗ ಅದೇ ಬ್ಯಾಟರಲ್ಲಿ ಪಡ್ಡು ಕೂಡ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಹಾಕ್ಕೊಂಡು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಇಂಗು, ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವನ್ನ ಕೂಡ ಹಾಕ್ಕೊಂಡು ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟು, ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೀಟ್ರೂಟ್ ತುರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಕೆಲವು ಮಕ್ಕಳು ಬೀಟ್ರೂಟ್ ಎಲ್ಲ ತಿಂತಾ ಇರಲ್ಲ, ಅಂಥ ಮಕ್ಕಳಿಗೆ ಈ ರೀತಿ ನಾವು ಆಲ್ಟರ್ನೇಟ್ ಆಗಿ ಮಾಡ್ಕೊಳ್ಬೋದು. ಇದೆಲ್ಲ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಏನಿರಲ್ಲ. ಜಸ್ಟ್ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು 2 ಸತಿ ಟರ್ನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ತವಾ ಕೂಡ ಬಿಸಿ ಆಗೋದಕ್ಕೋಸ್ಕರ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು ಕ್ಯಾಸ್ಟ್ ಐರನ್ ತವಾ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಆಗೋದು ಲೇಟೇ ಆಗುತ್ತೆ. ಅಷ್ಟರಲ್ಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ. ಅದರಲ್ಲಿ ನಾವು ಎಷ್ಟು ದೋಸೆ ಬ್ಯಾಟರ್, ಅಂದರೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ ಇದೆ ಅಲ್ವಾ, ಅದು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಪಡ್ಡು ತವಾ ಇರುತ್ತೆ ಅಲ್ವಾ, ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಇದು ಕ್ಯಾಸ್ಟ್ ಐರನ್ ತವಾ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಸುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ನಾವು ಈಗ ಅದರೊಳಗಡೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ನ ಹಾಕ್ಕೊಳ್ಳೋದಷ್ಟೇ. ತುಂಬಾ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ. ಇದೇ ಪಡ್ಡುನ ನಾವು ನಾನ್ ಸ್ಟಿಕ್ ತವಾದಲ್ಲಿ ಮಾಡೋದಾದರೆ ಇಷ್ಟೊಂದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರಲ್ಲ. ಬಟ್ ಈ ಒಂದು ಕ್ಯಾಸ್ಟ್ ಐರನ್ ತವಾದಲ್ಲಿ ಮಾಡೋದ್ರಿಂದ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ. ಸ್ವಲ್ಪ ಹೊತ್ತು ಹಾಕ್ತಾ ಇದ್ದಂಗೆ ಬ್ಯಾಟರ್ ಕಲರ್ ಫುಲ್ಲು ಚೇಂಜ್ ಆಗಿಬಿಡುತ್ತೆ, ತುಂಬ ಪಿಂಕ್ ಕಲರ್ ಬಂದುಬಿಡುತ್ತೆ. ಸೊ ಇಲ್ಲಿ ನಿಮಗೆ ಸೀದೋಗಿದೆ ಅಂತ ಅನಿಸ್ತಾ ಇರ್ಬೋದು, ಬಟ್ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬೀಟ್ರೂಟ್ ಯೂಸ್ ಮಾಡಿರೋದ್ರಿಂದ ಕಲರ್ ವೈಸ್ ಈ ರೀತಿಯಾಗಿದೆ, ಅದರ್ವೈಸ್ ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ. ಈಗ ಕ್ಲೀನಿಂಗ್ ಟಿಪ್ಸ್ಗೆ ಬಂದುಬಿಡೋಣ. ನಾನು ಇಲ್ಲಿ ಕರ್ಟನ್ಸ್ನ ವಾಶ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಕರ್ಟನ್ಸ್ನ ನಾವು ಹ್ಯಾಂಡ್ ವಾಶ್ ಮಾಡೋದಾದರೆ ತುಂಬಾ ಟೈಮ್ ಟೇಕಿಂಗು, ಆಲ್ಮೋಸ್ಟ್ ಒಂದು ದಿನ ಪೂರ್ತಿ ಇದೇ ಕೆಲಸನೇ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಮಿಷಿನ್ ವಾಶ್ಗೆ ಹಾಕ್ತಾಯಿದ್ದೀನಿ. ಅದು ಅಲ್ಲದೆ ಈಗ ಬೇಸಿಗೆ ಆಗಿರೋದ್ರಿಂದ ಒಂದು ಲೋಡ್ ವಾಶ್ ಆಗೋ ಒಳಗಡೆ ಇನ್ನೊಂದು ಲೋಡ್ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ. ವೈಟ್ ಕಲರ್ ಕರ್ಟನ್ಸ್ ಏನಿದೆ ಇದೆಲ್ಲ ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಎನಿ ಟೈಮ್ ವಿಂಡೋಸ್ಗೆ ಕವರ್ ಮಾಡಿರೋ ಕಾರಣ ಇದೆಲ್ಲ ಸ್ವಲ್ಪ ಬ್ಲಾಕ್ ಆಗಿಬಿಡುತ್ತೆ, ಕೊಳೆ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ನೆನೆಸ್ಬಿಟ್ಟು ವಾಶ್ಗೆ ಹಾಕ್ತೀನಿ. ಒಂದು ಟಬ್ಬಲ್ಲಿ ನೀರನ್ನ ಬಿಟ್ಟಿದ್ದೀನಿ, ಇದು ಕೂಡ ಬಿಸಿ ನೀರು. ಇದರಲ್ಲಿ ಸ್ವಲ್ಪ ರಿನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡಿಟರ್ಜೆಂಟ್ ಪೌಡರ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಈ ರೀತಿ ಚೆನ್ನಾಗಿ ನೊರೆ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು
ಅದರಲ್ಲಿ ನೆನೆಸಿಟ್ಕೊಳ್ಬೇಕಾಗತ್ತೆ. ಈ ವೈಟ್ ಕಟನ್ಸ್ ಏನಿದೆ ಇದೆಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಇರೋ ಕಾರಣ ಒಂದು ಬಕೆಟಲ್ಲಿ ನೀರನ್ನ ತುಂಬಿಸಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವಿಲ್ಲಿ ಕಟನ್ಸ್ನ ನಾನು ವಾಶ್ಗೆ ಯಾವ ರೀತಿ ಹಾಕಿದ್ದೀನಿ ಅಂತ. ಒಂದು ಲೋಡ್ ಆಗಲೇ ವಾಶ್ ಆಗಿದೆ. ಸೆಕೆಂಡ್ ಲೋಡ್ ವಾಶ್ಗೆ ಹಾಕಬೇಕಾದ್ರೆ ನಾನು ಯಾವ ಟಿಪ್ನ ಫಾಲೋ ಮಾಡಿದ್ದೀನಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಈ ರೀತಿ ದಾರ ಇರ್ಬೋದು, ಒಂದು ವೇಳೆ ಈ ರೀತಿ ದಾರಗಳಿಲ್ಲ ಅನ್ನೋದಾದರೆ ಕರ್ಚಿಪ್ ಇದ್ದರೂ ಕೂಡ ಪರವಾಗಿಲ್ಲ. ಕರ್ಚಿಪ್ನ ಕೂಡ ನೀವು ಈ ರೀತಿ ಕಟ್ಬೋದು. ಈ ರೀತಿ ಕಟ್ಟೋದ್ರಿಂದ ಕಟನಲ್ಲಿ ರಿಂಗ್ ಇರುತ್ತೆ ಅಲ್ವಾ, ಅದೆಲ್ಲ ಕೂಡ ಡ್ಯಾಮೇಜ್ ಆಗದಿರ ಇರುತ್ತೆ. ಮೇಯ್ನಾಗಿ ಆ ಒಂದು ರಿಂಗ್ ಟರ್ನ್ ಆಗಬೇಕಾದ್ರೆ ವಾಷಿಂಗ್ ಮಿಷಿನಲ್ಲಿ ಆ ಗ್ಲಾಸ್ ಡೋರ್ ಏನಿರುತ್ತೆ ಅದಕ್ಕೆ ಟಚ್ ಆಗಿ ಸೌಂಡ್ ಅನ್ನೋದು ಬರ್ತಾ ಇರುತ್ತೆ. ಕೆಲವೊಂದು ಸಾರಿ ಡ್ಯಾಮೇಜ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಈ ರೀತಿ ಒಂದು ಸ್ಮಾಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಕರ್ಟನ್ಸ್ನ ನಾವು ಈಸಿಯಾಗಿ ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡ್ಕೊಳ್ಬೋದು. ಅದು ಕೂಡ ರಿಂಗ್ಸ್ ಎಲ್ಲ ಏನಿರುತ್ತೆ ಅದನ್ನು ತೆಗೀದಿರನೇ. ಸಾಮಾನ್ಯವಾಗಿ ನಮಗೆ ಈ ಒಂದು ರಿಂಗ್ಸ್ ಎಲ್ಲ ತೆಗೆದು ವಾಶ್ಗೆ ಹಾಕ್ತಾ ಇರ್ತೀವಿ. ಮತ್ತು ನಾವು ಈ ರಿಂಗ್ಸ್ನೆಲ್ಲ ಕವರ್ ಮಾಡಿಕೊಂಡು ಅದನ್ನು ಒಂದು ಹತ್ರ ಕಲೆಕ್ಟ್ ಮಾಡಿಕೊಂಡು ವಾಶ್ ಎಲ್ಲ ಆಗಿ ಡ್ರೈ ಆದಮೇಲೆ ಪ್ರತಿಯೊಂದು ಕರ್ಟನ್ಗೂ ಕೂಡ ರಿಂಗ್ನ ಹಾಕ್ತಾ ಹೋದರೆ ತುಂಬಾ ಟೈಮ್ ಬೇಕಾಗುತ್ತೆ. ಅದ್ರ ಬದಲು ನಾವು ಈ ರೀತಿ ಸಿಂಪಲ್ಲಾಗಿ ಒಂದು ಟಿಪ್ನ ಫಾಲೋ ಮಾಡೋದ್ರಿಂದ ಎಲ್ಲ ಕರ್ಟನ್ಸ್ನ ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು. ಇದರಲ್ಲೇ ಸೋಕ್ ಮತ್ತು ಪ್ರೀ ವಾಶ್ ಆಪ್ಷನ್ ಕೂಡ ಇರುತ್ತೆ ವಾಷಿಂಗ್ ಮಿಷಿನಲ್ಲಿ. ನಾನು ಆ ಒಂದು ಆಪ್ಷನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕರ್ಟನ್ಸ್ನ ಒಣಗಾಕಬೇಕಾದ್ರೂ ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಕರ್ಟನ್ಸ್ನ ವಾಶ್ ಮಾಡಿದ ಆದಮೇಲೆ ಐರನ್ಗೆ ಕೊಡಬೇಕಾಗುತ್ತೆ. ಸೊ ಐರನ್ಗೆ ಕೊಡೋ ಅವಶ್ಯಕತೆ ಇಲ್ದಿರ ಒಂದು ಟಿಪ್ನ ಫಾಲೋ ಮಾಡಿ. ಅದು ಏನು ಅನ್ನೋದಾದರೆ ಕರ್ಟನ್ಸ್ನ ಒಣಗಾಕಬೇಕಾದ್ರೆ ಆದಷ್ಟು ಒಂದ್ರ ಮೇಲೆ ಒಂದು ಹಾಕ್ದಿರನೇ ನೋಡ್ಕೊಂಡ್ರೆ ಬೆಟರು. ಒಂದು ವೇಳೆ ಜಾಗ ಇಲ್ದಿರ ಒಂದ್ರ ಮೇಲೆ ಒಂದು ಹಾಕಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾತ್ರ ಮಾಡಬಾರ್ದು. ಈ ರೀತಿ ಮಾಡ್ದಿರ ಡೈರೆಕ್ಟಾಗಿ ನಾವು ಮಡ್ಚದಿರ ಅಂದರೆ ಎಲ್ಲೂ ಕೂಡ ಮುದುರ್ಕೊಂಡಿರಬಾರ್ದು. ಆ ರೀತಿ ಡೈರೆಕ್ಟಾಗಿ ಒಣಗಾಕಿದ್ರೆ ಏನು ಪರವಾಗಿಲ್ಲ. ಅದರ್ವೈಸ್ ನೀವೇನಾದ್ರು ಮಡ್ಚಿ ಒಣಗಾಕಿದ್ರಿ ಅನ್ನೋದಾದರೆ ಒಣಗಿದ್ದಾದ್ಮೇಲೆ ಕರ್ಟನ್ಸ್ ನೋಡೋಕ್ಕೆ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಡೆಫಿನೆಟ್ಲಿ ನಾವು ಐರನ್ ಮಾಡಿಸ್ಲೇಬೇಕಾಗತ್ತೆ. ಈಗಾಗಲೇ ನಾನು ಕೆಲವೊಂದು ಕ್ಲೀನಿಂಗ್ ವೀಡಿಯೋಸ್ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲೂ ಕೂಡ ಕಾಕ್ರೋಚಸ್ ಪ್ರಾಬ್ಲಮ್ ಇದ್ದರೆ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಬರುವಂಥ ವೀಡಿಯೋಸಲ್ಲೂ ಕೂಡ ನೀವು ರೇಷ್ಮೆ ಸೀರೆಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅನ್ನೋ ಕೆಲವೊಂದು ಐಡಿಯಾಸ್ನ ಕೂಡ ನೀವು ನೋಡ್ಬೋದು. ಇಂಟ್ರೆಸ್ಟ್ ಇರೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ರೇಷ್ಮೆ ಸೀರೆಗಳ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಬರುವಂಥ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ವಾಟರ್ ಕಲರ್ ಫುಲ್ ಚೇಂಜ್ ಆಗಿದೆ. ವೈಟ್ ಕರ್ಟನ್ಸ್ನ ನಾನು ಹೋಲ್ ಡೇ ನೆನೆಸಿಟ್ಬಿಟ್ಟು ಆಮೇಲೆ ವಾಶ್ಗೆ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ವ ಕಲರ್ ಎಷ್ಟೊಂದು ಚೇಂಜ್ ಆಗಿದೆ, ಎಷ್ಟೊಂದು ಕೊಳೆ ಇತ್ತು ಅಂತ. ಈಗ ಇದೆಲ್ಲದನ್ನ ಕೂಡ ಡ್ರೈ ಮಾಡ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ 3 days ಕ್ಲೀನಿಂಗ್ ಕೆಲಸ ಇದ್ದಿದ್ದರಿಂದ ಸೊ 1 by 1 ವಾಷಿಂಗ್ ಮಿಷಿನ್ಗೆ ಲೋಡ್ನ ಹಾಕ್ತಾನೇ ಇದ್ದೀನಿ. ಈಗೇನು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಸಾಫ್ಟ್ ಆಗಿರುವಂಥ ಟಾಯ್ಸು. ಇದನ್ನು ಡೈರೆಕ್ಟಾಗಿ ವಾಷಿಂಗ್ ಮಿಷಿನಲ್ಲೇ ನಾನು ವಾಶ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಟಾಯ್ಸ್ ಹಿಡಿಸುತ್ತೋ ಅದ್ರ ಮೇರೆಗೆ ನಾನು ಲೋಡ್ನ ತುಂಬಿಸ್ಕೊಳ್ತೀನಿ. ಅಂದರೆ ಈ ರೀತಿ ಟರ್ನ್ ಮಾಡಿ ನೋಡಿದಾಗ ಕರೆಕ್ಟಾಗಿ ಟರ್ನ್ ಆಗಬೇಕು. ಈ ರೀತಿ ಟರ್ನ್ ಆಗ್ತಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಒಂದು ವೇಳೆ ಟರ್ನ್ ಆಗಿಲ್ಲ ಅನ್ನೋದಾದರೆ ಜಾಸ್ತಿ ಬಟ್ಟೆಗಳನ್ನ ಅಥವಾ ಜಾಸ್ತಿ ಸಾಫ್ಟ್ ಟಾಯ್ಸ್ನ ನಾವು ಲೋಡ್ ಮಾಡಿದ್ದೀವಿ ಅಂತ ಅರ್ಥ. ಇದನ್ನು ನಾನು ಉಲನ್ ಅನ್ನೋ ಆಪ್ಷನ್ಗೆ ಫಿಕ್ಸ್ ಮಾಡಿದ್ದೀನಿ. ಆಲ್ಮೋಸ್ಟ್ 50 minutes ತೊಗೊಳುತ್ತೆ. ನೀವು ಡೈರೆಕ್ಟಾಗಿ ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಳ್ಬೋದು, ಬಟ್ ತುಂಬಾ ಟೈಮ್ ಟೇಕಿಂಗು. ಒಂದು ಸತಿ ನಾವು ಹ್ಯಾಂಡ್ ವಾಶ್ ಮಾಡಿ ಮತ್ತೆ ಡ್ರೈ ಆಗೋದಕ್ಕೋಸ್ಕರ ವಾಷಿಂಗ್ ಮಿಷಿನಲ್ಲಿ ಹಾಕಬೇಕು. ಅದಕ್ಕೋಸ್ಕರ ಕೂಡ ಮತ್ತೆ 15 to 20 ನಿಮಿಷ ಟೈಮ್ ಹಿಡಿಸುತ್ತೆ. ಅದ್ರ ಬದಲಾಗಿ ಇದೇ ಬೆಟರ್ ಅನ್ನೋದ್ರಿಂದ ನಾನು ಈ ರೀತಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮಲ್ಲಿ ಒಬ್ರು ಕೇಳಿದ್ರಿ ಈ ರೀತಿ ಉಯ್ಯಲೆ ಇದೆ ಅಲ್ವಾ ಟೆರೇಸ್ ಮೇಲೆ, ಅದನ್ನು ಎಲ್ಲಿ ತೊಗೊಂಡ್ರಿ ಅಂತ. ಇದನ್ನು ನಾವು ರಾಮನಗರದ ಕಡೆ ಹೋದಾಗ ಅಲ್ಲಿ ನೋಡಿ ತೊಗೊಂಡಿರೋದು. ಆಲ್ಮೋಸ್ಟು 6 years ಆಯಿತು ಅನಿಸುತ್ತೆ. ಕಟನ್ಸ್ನ ಕೆಲವೊಂದು ವಾಶ್ ಮಾಡಿ ಡ್ರೈ ಆಗಿರೋದನ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲೂ ಕೂಡ ಒಂದು ಶ್ರಿಂಕ್ ಆಗಿರುವಂಥ ಮಾರ್ಕ್ಸ್ ಕಾಣ್ತಾ ಇಲ್ಲ. ಅಂದರೆ ನಾನು ತೋರಿಸಿರುವಂತಹ ಟಿಪ್ಸ್ನ ನೀವು ಫಾಲೋ ಮಾಡಿ ಕಟನ್ಸ್ನ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದಾದರೆ ನಿಮಗೆ ಪೂರ್ತಿ ಐರನ್ ಮಾಡಿದ್ದೀರೇನೋ ಅನ್ನೋ ರೀತಿಯಲ್ಲಿ ಕಟನ್ಸ್ ಅನ್ನೋದು ವಾಶ್ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಯಾವುದನ್ನು ನಾನು ಐರನ್ ಮಾಡಿಲ್ಲ. ಸಾಫ್ಟ್ ಟಾಯ್ಸ್ನ ಕೂಡ ನೀಟಾಗಿ ವಾಶ್ ಮಾಡಿದಾದಮೇಲೆ ಡ್ರೈಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಪೂರ್ತಿ ಇದರಲ್ಲೇ ಹೋಗಿರೋ ಕಾರಣ ಕೇವಲ ಒಂದು 15-20 ನಿಮಿಷದಲ್ಲೇ ನೀಟಾಗಿ ಒಣಗೋಗ್ಬಿಡುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ಸಾಫ್ಟ್ ಟಾಯ್ಸ್ನ ನಾನು 4 ಲೋಡ್ ಪ್ರಕಾರ ಹಾಕಿದ್ದೆ.
ಗೊಂಬೆಗಳೆಲ್ಲ ನೀಟಾಗಿ ಒಣಗಿದೆ, ಕಟನ್ಸು ಕೂಡ ವಾಶ್ ಆಗಿದೆ. ನಾನು ಸಪ್ರೇಟ್ ಮಾಡಿ ಬೆಡ್ ಮೇಲೆ ಇಟ್ಕೊಂಡಿದ್ದೀನಿ. ಅಂದರೆ ಯಾವ್ಯಾವ ರೂಮಲ್ಲಿರೋ ಅಂಥ ವಿಂಡೋಸ್ಗೆ ಯಾವ್ಯಾವ ಕಟನ್ನ ಹಾಕಬೇಕು ಅಂತ ಸೆಗ್ರಿಗೇಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಕಟನ್ ಹಾಕೋಕ್ಕಿಂತ ಮುಂಚೆ ಕಟನ್ ರಾಡ್ ಏನಿರುತ್ತೆ ಅದನ್ನು ಒಂದು ಕ್ಲಾತ್ನ ತೊಗೊಂಡು ನೀಟಾಗಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಒರೆಸ್ಬಿಟ್ಟು ಹಾಕಿದ್ರೆ ಬೆಟರು. ಈಗ ನೋಡ್ತಾ ಇದ್ದೀರಲ್ವ, ಎಲ್ಲ ಕಿಟಕಿಗಳಿಗೂ ಕೂಡ ನಾನು ಕಟನ್ಸ್ನ ಹಾಕಿದ್ದೀನಿ. ಸೊ ಎಲ್ಲದನ್ನ ತೋರಿಸ್ತಾ ಹೋದರೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ. ಎಲ್ಲಿ ಲೈಟಿಂಗ್ಸ್ ಚೆನ್ನಾಗಿ ಬರ್ತಾ ಇರುತ್ತೋ ಆ ಒಂದು ವಿಂಡೋಸ್ನ ನಾನಿಲ್ಲಿ ಕವರ್ ಮಾಡಿದ್ದೀನಿ. ಕೆಲವೊಂದು ಕಡೆ ಲೈಟಿಂಗ್ಸ್ ಜಾಸ್ತಿ ಬರ್ತಾ ಇರೋ ಕಾರಣ ನಿಮಗೆ ವಿಡಿಯೋ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇರ್ಬೋದು. ಎನಿ ಟೈಮ್ ವೈಟ್ ಕಟನ್ಸ್ ಏನಿದೆ ಅದು ಕವರ್ ಆಗಿರುತ್ತೆ. ಸೈಡಲ್ಲಿರುವಂಥ ಕಟನ್ಸ್ ಜಸ್ಟ್ ವಿಂಟರಲ್ಲಿ ಮಾತ್ರನೇ ಕವರ್ ಮಾಡ್ತೀವಿ. ಸಾಫ್ಟ್ ಟೈಲ್ಸ್ ಕೂಡ ನೀಟಾಗಿ ಡ್ರೈ ಆಗಿದೆ. ಇದನ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ಳೋಣ. ಈ ಒಂದು ಆರ್ಗನೈಸೇಷನ್ ನಿಮ್ಗೇನಾದ್ರು ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ನಾನು ಡೋರ್ ಮ್ಯಾಟ್ಸ್ನ ಕೂಡ ವಾಶ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋ ಅಂಥ 3rd ಡೇ. ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಆದಮೇಲೆ ಫೈನಲ್ ಆಗಿ ನಾನು ಡೋರ್ ಮ್ಯಾಟ್ಸ್ನ ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಡೋರ್ ಮ್ಯಾಟ್ಸ್ನ ಕೂಡ ವೀಕ್ಲಿ ಒನ್ಸ್ ನಾನು ವಾಶ್ಗೆ ಹಾಕ್ಕೊಳ್ತೀನಿ. ಜಾಸ್ತಿ ಗಲೀಜಾಗಿತ್ತು ಅಂದರೆ ಮಾತ್ರನೇ ಹ್ಯಾಂಡ್ ವಾಶ್ ಮಾಡ್ತೀನಿ. ಅದರ್ವೈಸ್ ವಾರಕ್ಕೆ ಒಂದ್ಸರಿ ನಾನು ಮಿಷಿನ್ ವಾಶೇ ಮಾಡ್ಕೊಳ್ತೀನಿ. ಮಿಷಿನ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಟಬ್ ಕ್ಲೀನ್ ಮಾಡಿಕೊಂಡ್ರೆ ಇದು ಪೂರ್ತಿಯಾಗಿ ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ನಿಮಗೆ ಮಿಷಿನ್ ಏನಾದರೂ ಡರ್ಟಿ ಆಗುತ್ತೆ ಅಂತ ಏನಾದರೂ ಅನುಮಾನ ಇದ್ದರೆ ಒಂದ್ಸರಿ ನೀವು ಡೋರ್ ಮ್ಯಾಟ್ಸ್ನ ಮಿಷಿನ್ಗೆ ಹಾಕಿದ್ದಾದಮೇಲೆ ಟಬ್ ಕ್ಲೀನಿಂಗ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ನೀವು ಆನ್ ಮಾಡಿಕೊಂಡ್ರೆ ಟಬ್ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಆಲ್ಮೋಸ್ಟ್ ನಾನು ಒಂದು ಸತಿ 10 ಮ್ಯಾಟ್ಸ್ನ ನಾನು ಹಾಕ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಸರಿ ನನಗೆ 10 ಮ್ಯಾಟ್ಸ್ ವಾಶ್ಗೆ ಬರುತ್ತೆ. ಇದೆಲ್ಲದನ್ನು ಕೂಡ ನೆನೆಸಿ ವಾಶ್ ಮಾಡೋವಂಥ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಡೈರೆಕ್ಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಒಂದು ವೇಳೆ ನಿಮಗೆ ವಾಷಿಂಗ್ ಮಿಷಿನಲ್ಲಿ ಹಾಕೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಳ್ಬೋದು. ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ಒಗೆಯೋದ್ರ ಬಗ್ಗೆ ಬರೋದಾದರೆ ನಾನು ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಲಾಂಡ್ರಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಎಲ್ಲದನ್ನು ಈ ರೀತಿ ಉದುರಿಸ್ಬಿಟ್ಟು ವಾಶ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಲಿವಿಂಗ್ ಏರಿಯಾದಲ್ಲಿ ಕೆಲವೊಂದು ಕ್ಲೀನಿಂಗ್ ಕೆಲಸಗಳನ್ನೋದು ಬಾಕಿ ಉಳಿದಿತ್ತು. ಅದನ್ನು ಕೂಡ ಈಗ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟು TV ಯೂನಿಟ್ ಏನಿದೆ ಅದರ ಕೆಳಗಡೆ 2 ಕ್ಯಾಬಿನೆಟ್ಸ್ ಇದೆ, ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗಿದೆ. ಅದ್ರ ಜೊತೆಗೇ ನಾನಿಲ್ಲಿ ಸ್ವಲ್ಪ ಡಸ್ಟಿಂಗ್ ಕೂಡ ಮಾಡ್ಕೊಳ್ಬೇಕು. ಡೆಕೋರೇಷನ್ ಪರ್ಪಸ್ ಆಗಿ ನಾನು ಇಂಡೋರ್ ಪ್ಲಾಂಟ್ಸ್ನ ಉಪಯೋಗಿಸ್ಕೊಳ್ತೀನಿ. ಆದಷ್ಟು ಈ ಒಂದು ಪ್ಲಾಂಟ್ಸ್ನ ನಾನು TV ಸ್ಟ್ಯಾಂಡ್ ಹತ್ರ ಇಟ್ಟಿದ್ದೆ. ಇದೆಲ್ಲದನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಇನ್ ದ ಸೆನ್ಸ್ ಎಲ್ಲದ್ರ ಮೇಲೆ ಕೂಡ ವಾಟರ್ನ ಸ್ಪ್ರಿಂಕಲ್ ಮಾಡಿ ಆ ಪಾಟ್ಸ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಬೇಕು. ಬ್ರಾಸ್ ಐಟಮ್ಸಲ್ಲಿ ನಾನೇನಾದ್ರು ಗಿಡಗಳನ್ನ ಇಟ್ಟಿದ್ರೆ ಆ ಬ್ರಾಸ್ ಐಟಮ್ಸ್ ಎಲ್ಲ ಏನಿರುತ್ತೆ ಆ ಚೊಂಬೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದಾದಮೇಲೆ ಪುನಃ ಯಥಾ ಪ್ರಕಾರ ಗಿಡಗಳನ್ನ ಈಗ ನಾನು ಡೆಕೋರ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಇದ್ರ ಮೇಲೆ ಸಿಂಪಲ್ಲಾಗಿ ಡಸ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಡಸ್ಟಿಂಗ್ ಮಾಡಿದ್ರೂ ಕೂಡ ಮೇನ್ ಡೋರ್ ಹತ್ರನೇ ಈ ಒಂದು TV ಯೂನಿಟ್ ಇರೋದ್ರಿಂದ ತುಂಬ ಡಸ್ಟ್ ಅನ್ನೋದು ಅಕ್ಯುಮುಲೇಟ್ ಆಗುತ್ತೆ. ಸಮ್ಮರಲ್ಲಿ ಇದು ಸರ್ವೇ ಸಾಮಾನ್ಯ. ಈಗ ನಾನು ಸಿಂಪಲ್ಲಾಗಿ ಡಸ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಟೇಬಲ್ ರನ್ನರ್ಸ್ನ ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ಆದಷ್ಟು ಡಸ್ಟ್ ಅನ್ನೋದು ಅವಾಯ್ಡ್ ಆಗಲಿ ಅನ್ನೋದ್ರಿಂದ ಆಗಾಗ ಆ ಒಂದು ಟೇಬಲ್ ರನ್ನರ್ಸ್ನ ತೆಗೆದು ವಾಶ್ಗೆ ಹಾಕಿದ್ರೆ ಸಾಕಾಗುತ್ತೆ. ಎಲ್ಲ ಪ್ಲಾಂಟ್ಸ್ನ ಕೂಡ ಅದರ ಪ್ಲೇಸಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬ ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ನಿಮಗೂ ಕೂಡ ಪ್ಲಾಂಟ್ಸ್ ಅಂದರೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ನ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ಒಂದು ಕ್ಯಾಬಿನೆಟ್ಸ್ ಏನಿತ್ತು TV ಯೂನಿಟ್ ಹತ್ರ ಇದನ್ನು ಕೂಡ ಪೂರ್ತಿಯಾಗಿ ಖಾಲಿ ಮಾಡಿಕೊಂಡು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಆಮೇಲೆ ಆರ್ಗನೈಸ್ ಮಾಡ್ಕೊಳ್ತೀನಿ. ಎಂಟ್ರಿ ವೇಯಲ್ಲಿ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಎಂಟ್ರಿ ವೇ ಆರ್ಗನೈಸೇಷನ್ ಅಂತ ನೀವು ಏನಾದರೂ ಸರ್ಚ್ ಮಾಡಿದ್ರೆ ನಮ್ಮ ವಿಡಿಯೋ ನಿಮಗೆ ಸಜೆಸ್ಟ್ ಮಾಡುತ್ತೆ. ಆಗ ನೀವು ಪೂರ್ತಿ ಡೀಟೇಲಾಗಿ ನೋಡ್ಬೋದು. ಒಂದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ DIY ಸೊಲ್ಯೂಷನ್ನ ಸ್ಪ್ರೇ ಮಾಡಿ ಕ್ಲಾತಿಂದ ಒರೆಸಿದ್ದಾದಮೇಲೆ ಪುನಃ ನಾನು ಆ ಒಂದು ಲೇಯರ್ ಏನಿರುತ್ತೆ ಕೆಳಗಡೆ ಹಾಕ್ತಿರ್ತೀವಲ್ವ ಮ್ಯಾಟ್ ರೀತಿಯಲ್ಲಿ ಅದನ್ನು ಹಾಕ್ಬಿಟ್ಟು
ಆ ಪ್ಲೇಸಲ್ಲಿ ಏನೇನು ಇಟ್ಕೊಳ್ತೀನೋ ಅದೆಲ್ಲದನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಯಾವ್ಯಾವ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು ಅಂತ ನಿಮಗೂ ಕೂಡ ಕೆಲವೊಂದು ಐಡಿಯಾಸ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಕ್ಲೀನಿಂಗ್ ಮೋಟಿವೇಶ್ನಲ್ ಆಗಿದೆ ಅಂತ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಯೂಸ್ಫುಲ್ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.